ಹಲೋ ಎವ್ರಿವನ್, ನಮ್ಮ ವಿಡಿಯೋ ಮಾಕ್ಟೈಲ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ರೆಸಿಪಿ ವಿಟಮಿನ್ ಸಿ ರಿಚ್ ಇರುವಂತಹ ಆಮ್ಲದಿಂದ ಮಾಡಿರುವಂತಹ ಕ್ಯಾಂಡಿ. ಈ ಆಮ್ಲ ಕ್ಯಾಂಡಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲೇ ನಾನು ಅರ್ಧ kg ಆಮ್ಲನ ತೊಗೊಂಡಿನಿ. ಮೊದಲಿಗೆ ಆಮ್ಲನ ಒಂದು 15 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಅದು ಬೆಂದಾಗ ಅದು ಆಮ್ಲ ಎಲ್ಲ ಏನಾಗಿರ್ತೈತಿ ಮೇಲೆ ಸೀಳ್ಕೊಂಡಿರ್ತೈತಿ, ಅವಾಗ ಕರೆಕ್ಟ್ ಬೆಂದೈತಿ ಅಂತ ಅರ್ಥ. ಈ ಥರ ಬೆಂದಾದಮೇಲೆ ಅದು ಸ್ವಲ್ಪ ಆರಕ್ಕೆ ಬಿಡ್ರಿ. ಆರಿದ ಮೇಲೆ ಏನು ಮಾಡಿರಿ, ಅದರೊಳಗಿರುವಂಥ ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು. ಸಪ್ರೇಟ್ ಮಾಡಿಕೊಂಡು ಆ ಪಲ್ಪ್ನ ಮಾತ್ರ ಏನು ಮಾಡಿರಿ, ಮಿಕ್ಸರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲೇ ಯಾವುದೇ ರೀತಿ ನೀರು ಯೂಸ್ ಮಾಡ್ಕೊಂಡಿಲ್ಲ ರುಬ್ಕೊಳ್ಳುವಾಗ. ಬಟ್ ನಿಮ್ಗೇನಾದರೂ ಸ್ವಲ್ಪ ಡ್ರೈ ಅನ್ನಿಸ್ತು ಅಂದರೆ ಒಂಚೂರು ನೀರು ಹಾಕ್ಕೊಡ್ರಿ. ರುಬ್ಕೊಂಡಿರೋ ಪೇಸ್ಟ್ನ ಒಂದು ಬಾಳ್ನೆಗೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಅರ್ಧ kg ಸಕ್ಕರೆ ಪುಡಿನ ಯೂಸ್ ಮಾಡತ್ತೀನಿ. ಅರ್ಧ kg ಆಮ್ಲಾಗ ಅರ್ಧ kg ಸಕ್ಕರೆ ಪುಡಿ ಥರ. ಇಲ್ಲಿ ಸಕ್ಕರೆ ಪುಡಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಕಲಸಿದ ಆದಮೇಲೆ ಇದಕ್ಕೆ ಅರ್ಧ ಚಮಚೆ ಚಾಟ್ ಮಸಾಲ, ಅರ್ಧ ಚಮಚೆ ಜೀರಿಗೆ ಪುಡಿ, ಅರ್ಧ ಚಮಚೆ ಮೆಣಸಿನಕಾಳು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚೆ ಖಾರದ ಪುಡಿ, ಹಂಗೆ ಅರ್ಧ ಚಮಚೆ ಬ್ಲ್ಯಾಕ್ ಸಾಲ್ಟ್, 1 ಚಮಚೆ ತುಪ್ಪ ಹಾಕಿ, ಆಮೇಲೆ 1 ಚಮಚೆ ಅಷ್ಟು ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ 1 ಬೌಲಿಗೆ ನಾವು ಕಾರ್ನ್ಫ್ಲವರಿಂದ ಸ್ಲರಿ ರೆಡಿ ಮಾಡ್ಕೋಬೇಕು. ಇದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ಲರಿ ರೆಡಿ ಮಾಡ್ಕೊಳ್ರಿ. ಈಗ ಇದು ನೆಲ್ಲಿಕಾಯ್ದೇನು ಮಿಕ್ಸ್ಚರ್ ಐತಲ್ಲ, ಇದು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಇದು ಕಾರ್ನ್ಫ್ಲವರ್ ಸ್ಲರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಿಂಗೆ ಕಲಿಸ್ಕೊಳ್ಳುವಾಗ ಅದು ಬಾಳ್ನಿನ ಬಿಟ್ಕೊತೈತಿ. ಈ ರೀತಿ ಆದಾಗ ಇದು ರೆಡಿ ಆದಂಗೆ ಇದು ಒಂದು 10-15 ನಿಮಿಷ ಹಿಂಗೆ ತಿರುಗಿಸ್ಕೊತಿರ್ಬೇಕು. ಇದಾದಮೇಲೆ 1 ಪ್ಲೇಟಿಗೆ ತುಪ್ಪ ಹಚ್ಚಿ ಚೆನ್ನಾಗಿ ಸವರಿದ ಮೇಲೆ ಅದೇನು ರೆಡಿಯಾಗಿರ್ತೈತಲ್ಲ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕ್ಯಾಂಡಿ ಶೇಪ್ಗೆ ಕಟ್ ಮಾಡ್ಕೋಬೇಕು. ಇಲ್ಲೇ ಕಟ್ ಮಾಡ್ಕೊಳ್ಳುವಾಗ ಚಾಕುಗೆ ನೀವು ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡ್ರೆ ಅದು ಹತ್ಕೊಳ್ಳೋದಿಲ್ಲ, ನೀಟಾಗಿ ಬರ್ತೈತಿ. ಸೊ ಇಷ್ಟು ಮಾಡ್ಕೊಂಡ್ವಿ ಅಂದರೆ ನಮ್ಮ ಆಮ್ಲದಿಂದ ಮಾಡಿರುವಂಥ ವಿಟಮಿನ್ ಸಿ ರಿಚ್ ಇರುವಂಥ ಆಮ್ಲ ಕ್ಯಾಂಡಿ ರೆಡಿ ಆಗ್ತೈತಿ. ಇದನ್ನು ನಾವು ತುಂಬ ದಿನವರೆಗೂ ಸ್ಟೋರ್ ಮಾಡ್ಕೋಬೋದು ಒಂದು ಬಾಟಲ್ನಾಗ ಇಟ್ಕೊಂಡು. ಅಷ್ಟೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಕ್ಕರೆ ಪುಡಿ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ರೆ ನಮ್ಮದು ಕಟ್ಟ ಮಿಟ್ಟ ಆಮ್ಲ ಕ್ಯಾಂಡಿ ರೆಡಿ ಆಗ್ತೈತಿ. ಈ ಆಮ್ಲ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಇದು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಆಗ್ತೈತಿ. ಸೊ ಈ ಹೆಲ್ದಿ ಕ್ಯಾಂಡಿ ರೆಸಿಪಿನ ನೀವು ಟ್ರೈ ಮಾಡಿ ಹೆಲ್ದಿಯಾಗಿರಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.